ಇತ್ತೀಚೆಗೆ ನಿಮ್ಮ ಗ್ರೋಸರಿ ಬಿಲ್ ಏಕೆ ಹೆಚ್ಚಾಗಿದೆ ಎಂದು ಎಂದಾದರೂ ಯೋಚನೆ ಮಾಡಿದ್ದೀರಾ? ಅಥವಾ ನಿಮ್ಮ ನಗರದಲ್ಲಿನ ಸಾರ್ವಜನಿಕ ಸೇವೆಗಳು ಕೆಲವು ಸುಧಾರಿಸಿದರೆ ಇನ್ನು ಕೆಲವು ಏಕೆ ಹಿಂದುಳಿದಿದ್ದಾವೆ ಎಂದು ಎಂದಾದರೂ ಪ್ರಶ್ನೆಗಳನ್ನ ಮಾಡಿದ್ದೀರಾ? ಈ ಪ್ರಶ್ನೆಗಳ ಉತ್ತರ ನಮ್ಮಲ್ಲಿ ಬಹುತೇಕ ಜನ ಗಮನಿಸದಿರುವ ಒಂದು ದೊಡ್ಡ ವಿಷಯದಲ್ಲಿ ಅಡಗಿದೆ. ಅದುವೇ ರಾಜ್ಯದ ಬಜೆಟ್. ಕರ್ನಾಟಕದ ಬಜೆಟ್ ಅಂದ್ರೆ ಕೇವಲ ಅಂಕಿಗಳ ಪಟ್ಟಿಯಲ್ಲ, ಅದು ನಮ್ಮ ದಿನನಿತ್ಯದ ಬದುಕನ್ನ ರೂಪಿಸುವ ದೊಡ್ಡ ಯೋಜನೆಯಾಗಿದೆ. ಸಾರಿಗೆ ವೆಚ್ಚದಿಂದ ಹಿಡಿದು ಆರೋಗ್ಯ ಸೇವೆಗಳವರೆಗೂ, ಉದ್ಯೋಗಾವಕಾಶಗಳವರೆಗೂ ಬಜೆಟ್ ಎಲ್ಲದರ ಮೇಲೂ ನೇರ ಪ್ರಭಾವವನ್ನ ಬೀರುತ್ತದೆ. ಪ್ರತಿ ವರ್ಷ ಸರ್ಕಾರ ಹಣವನ್ನ ಹೇಗೆ ಸಂಗ್ರಹಿಸಬೇಕು, ಹೇಗೆ ಖರ್ಚು ಮಾಡಬೇಕು ಎಂದು ಬಜೆಟ್ ನಲ್ಲಿ ನಿರ್ಧಾರ ಮಾಡಲಾಗುತ್ತದೆ. ಹಾಗಾದ್ರೆ ಈ ಬಜೆಟ್ಗೆ ಹಣ ಎಲ್ಲಿಂದ ಬರುತ್ತದೆ? ತೆರಿಗೆಗಳು, ಶುಲ್ಕಗಳು, ಕೇಂದ್ರದ ಮಂಜೂರಾತಿಗಳ ಮೂಲಕ ಹಾಗೂ ಅನೇಕ ಮೂಲಗಳಿಂದ ತೆರಿಗೆಯನ್ನ ಸಂಗ್ರಹ ಮಾಡಲಾಗುತ್ತದೆ. ಹಾಗಾದ್ರೆ ಈ ಬಜೆಟ್ ನ ಹಣ ಎಲ್ಲಿಗೆ ಹೋಗುತ್ತದೆ? ರಸ್ತೆ, ಶಾಲೆ, ಆಸ್ಪತ್ರೆ ಹೀಗೆ ಕಲ್ಯಾಣ ಕಾರ್ಯಕ್ರಮ, ಅಭಿವೃದ್ಧಿ ಯೋಜನೆಗಳಿಗೆ ಈ ಹಣವನ್ನ ವ್ಯಯ ಮಾಡಲಾಗುತ್ತದೆ. ಆದ್ರೆ ತೆರಿಗೆ ಶುಲ್ಕ ಅಥವಾ ಸುಂಕಗಳಲ್ಲಿನ ಬದಲಾವಣೆಗಳು ಸಂಭವಿಸಿದರೆ ಕೆಲವರು ಲಾಭದಲ್ಲಿ, ಕೆಲವರು ನಷ್ಟದಲ್ಲಿ ಸಿಲುಕಬಹುದು. ಲಾಭ ಪಡೆಯುವವರು ಯಾರು? ಮೂಲ ಸೌಕರ್ಯ, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳು ಹೆಚ್ಚು ನಿಧಿಯನ್ನ ಪಡೆದ್ರೆ ನಾಗರಿಕರಿಗೆ ಉತ್ತಮ ರಸ್ತೆಗಳು, ಉತ್ತಮ ಶಾಲೆಗಳು, ಉತ್ತಮ ಆಸ್ಪತ್ರೆಗಳು ಸಿಗಬಹುದು. ಆದ್ರೆ ಹೊಸ ತೆರಿಗೆಗಳು ಅಥವಾ ಹೆಚ್ಚಿನ ಶುಲ್ಕಗಳು ಬಂದ್ರೆ ದೈನಂದಿನ ವಸ್ತುಗಳ ಬೆಲೆ ಏರಿಕೆ ಕುಟುಂಬದ ಬಜೆಟ್ ಮೇಲೆ ನೇರ ಹೊರೆಯನ್ನ ಅನುಭವಿಸಬೇಕಾಗುತ್ತದೆ. ಹಾಗಾದ್ರೆ ಜೀವನದ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತದೆ? ಬಜೆಟ್ ನಿರ್ಧಾರಗಳು ಜೀವನ ನಿರ್ವಹಣೆಯ ವೆಚ್ಚದ ಮೇಲೆ ದೊಡ್ಡ ಪ್ರಭಾವವನ್ನ ಬೀರುತ್ತವೆ. ಅಗತ್ಯ ವಸ್ತುಗಳ ಬೆಲೆ ಬದಲಾಗಬಹುದು, ಸಾರಿಗೆ ಶುಲ್ಕ ಹೆಚ್ಚಾಗಬಹುದು ಅಥವಾ ಕಡಿಮೆಯೂ ಆಗಬಹುದು. ವಿದ್ಯುತ್, ನೀರು ಮುಂತಾದ ಉಪಯುಕ್ತತೆಗಳ ಬಿಲ್ಲುಗಳು ಬದಲಾಗಬಹುದು. ಉದ್ಯೋಗಾವಕಾಶಗಳ ಮೇಲೂ ಇದು ಪರಿಣಾಮವನ್ನ ಬೀರುತ್ತದೆ. ಕೈಗಾರಿಕೆಗಳು ಮತ್ತು ಸೇವಾ ಕ್ಷೇತ್ರಗಳಿಗೆ ನಿಧಿ ಹೆಚ್ಚಾದರೆ ಉದ್ಯೋಗಾವಕಾಶಗಳು ಜಾಸ್ತಿ, ಕಡಿಮೆಯಾದ್ರೆ ಉದ್ಯೋಗಾವಕಾಶಗಳು ಸೀಮಿತವಾಗಿ ರೂಪುಗೊಳ್ಳುತ್ತವೆ. ಉದ್ಯಮ ಮತ್ತು ಹೂಡಿಕೆ ಮೇಲೆ ಪರಿಣಾಮ. ಸಣ್ಣ ವ್ಯಾಪಾರಗಳು ಮತ್ತು ಸ್ಮಾರ್ಟ್ ಆಪ್ಗಳ ಬಜೆಟ್ನ ಮೇಲೆ ನೇರ ಪರಿಣಾಮವನ್ನ ಬೀರುತ್ತವೆ. ಕೆಲವರಿಗೆ ಅವಕಾಶ, ಕೆಲವರಿಗೆ ಸವಾಲು. ಬಜೆಟ್ ಕೇವಲ ಕ್ಷೇತ್ರಗಳನ್ನ ಉತ್ತೇಜಿಸಿದರೆ ಹೂಡಿಕೆ ಮತ್ತು ಉಳಿತಾಯಗಳಿಗೂ ಚೈತನ್ಯ, ಆದ್ರೆ ನಿರ್ಬಂಧಿಸಿದರೆ ಅದು ಪ್ರಭಾವಿತವಾಗುತ್ತದೆ. ವಾಸ್ತವವಾಗಿ ಬಜೆಟ್ ಅಂದ್ರೆ ಕೇವಲ ಯೋಜನೆ ಅಲ್ಲ, ಅದು ವಾಗ್ದಾನಗಳ ಪಟ್ಟಿ ಕೂಡ. ಕರ್ನಾಟಕದ ಬಜೆಟ್ ಅಭಿವೃದ್ಧಿ ಮತ್ತು ಕಲ್ಯಾಣವನ್ನ ಗುರಿಯಾಗಿಸಿಕೊಂಡು ಹಲವು ಯೋಜನೆಗಳನ್ನ ಒಳಗೊಂಡಿದೆ. ಆದ್ರೆ ಈ ಯೋಜನೆಗಳನ್ನ ನಿಜವಾಗಿಸಲು ಸುಲಭವಲ್ಲ. ವಿಳಂಬ, ಅಡೆತಡೆ, ಅನುಷ್ಠಾನ ಸವಾಲುಗಳು ಎದುರಾಗುತ್ತವೆ. ಆದ್ದರಿಂದ ನಾಗರಿಕರಾಗಿ ನಾವು ಬಜೆಟ್ ವಾಗ್ದಾನಗಳನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರವನ್ನ ಜವಾಬ್ದಾರಿಗೆ ತರುವುದು ಅತ್ಯಂತ ಮುಖ್ಯ. ಕರ್ನಾಟಕದ ಬಜೆಟ್ ಅಂದ್ರೆ ಕೇವಲ ಸರ್ಕಾರಿ ದಾಖಲೆ ಅಲ್ಲ, ಅದು ನಮ್ಮ ರಾಜ್ಯದ ಭವಿಷ್ಯದ ಮಾರ್ಗಸೂಚಿ. ಅದರ ಪ್ರಭಾವ ಪ್ರತಿಯೊಂದು ಮನೆಯಲ್ಲೂ ಕಾಣಿಸುತ್ತದೆ. ಅದನ್ನ ಅರ್ಥ ಮಾಡಿಕೊಂಡರೆ ಮಾತ್ರ ನಾವು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಮತ್ತು ನಮ್ಮ ನಾಯಕರುಗಳು ಜವಾಬ್ದಾರಿಯಾಗುವಂತೆ ನೋಡಿಕೊಳ್ಳಬಹುದು. ಹಾಗಾಗಿ ಮುಂದೆ ಯಾವುದಾದ್ರೂ ಬೆಲೆ ಏರಿಕೆ ಮತ್ತು ಸೇವಾ ಬದಲಾವಣೆಗಳು ಕಂಡಾಗ ಅದಕ್ಕೆ ಕಾರಣವೇನು ಎಂದು ನಿಮಗೆ ಗೊತ್ತಾಗುತ್ತದೆ. ಇದು ಕೇವಲ ಸರ್ಕಾರದ ಬಜೆಟ್ ಅಲ್ಲ, ನಿಮ್ಮ ಮನೆಯ ಬಜೆಟ್ ಕೂಡ ಹೌದು. ಈ ವಿವರಣೆ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ. ಇನ್ನಷ್ಟು ಸರಳ ಸುದ್ದಿಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ಈ ಬಜೆಟ್ ನಿಮ್ಮ ಜೀವನವನ್ನ ಹೇಗೆ ಬದಲಾಯಿಸಬಹುದೆಂದು ನೀವು ಭಾವಿಸುತ್ತೀರಿ?